ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರವಿಕುಮಾರ್ ಸರ್. ರವಿಕುಮಾರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಹಳೆ ಬಂದೂರು ಸರ್. ಹಳೆ ಬಂದೂರು. ಏನಿಸ್ತದೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ಸರ್. ಆಗೆಲ್ಲ ಕಟ್ತಾ ಇತ್ತು. ಈ ವರ್ಷಕ್ಕೆ ಏನೋ ಪ್ರೈಸ್ ಇಟ್ಟಿ ಪರವಾಗಿಲ್ಲ ಸರ್, ಚೆನ್ನಾಗಿ ಕಟ್ಟಾವೆ ಜಾತ್ರೆ. ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ? ಚೆನ್ನಾಗಿ ಮಾಡ್ತಾರ ಸರ್. ಓಕೆ, ನೀವು ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡು ಬಂದಿದ್ರ? ನಾವು 7 ಜೊತೆ ಸರ್. ಒಂದೆರಡು ಜೊತೆ ಅಲ್ಲಾಗದೇ ಇರೋ ಓರಿಗಳು, ಒಂದ್ ನಮ್ಮವು 4 ಕಲ್ಲು ಕಟ್ಸ್ಕೊಳ್ ಸರ್. ಓಕೆ, ಇದು ಏನಲ್ಲಾಗಿದೆ ಸರ್ ಇದಕ್ಕೆ? 4 ಕಲ್ಲು ಸರ್. 4 ಕಲ್ಲು 2 ಅಲ್ಲು ಸರ್. ಓಕೆ, ಅಂದ್ರೆ ಈಗ ನೀವು 4 ಕಲ್ಲು 2 ಅಲ್ಲಿದ್ರೆ 4 ಕಲ್ಗೆ ಬಿಡ್ಬೇಕು ಸರ್. 4 ಕಲ್ಗೆ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಇದು ಶೋಕಿ ಐತೆ ಇಲ್ಲ ಗೇಮ್ ಐತೆ ಸರ್? ಶೋಕಿ ಎತ್ತು ಏನಿಲ್ಲ ಸರ್. ಈಗ ಮಾಮೂಲಿ ಮಾಮೂಲಿ ಈಗ ಜಾತ್ರೆಗೆ ಮಾಡ್ತೇವೆ. ಈ ಜಾತ್ರೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಓಕೆ, ಅಂದ್ರೆ ಈಗ ನೀವೇನ್ ಮಾಡ್ತೀರಾ, ಜಾತ್ರೆ ಟೈಮ್ ಅಲ್ಲಿ ಮಾತ್ರ ರೆಸ್ಟ್ ಕೊಟ್ಟು ಮೇಯಿಸ್ತೀವಿ, ಆಮೇಲೆ ಕೆಲ್ಸಕ್ಕೆ ಹಾಕ್ತಿವಿ ಸರ್. ಓಕೆ, ಒಟ್ಟಲ್ಲಿ ಕೆಲಸ ಶೋಕಿ ಎರಡೂ ಮಾಡ್ತೀವಿ ಸರ್. ಇದೇನು ಇನ್ನೊಂದು ತಿಂಗಳು ಜಾತ್ರೆ ಮುಗಿದೋಗ್ಬಿಡ್ತದೆ. ಆ ಜಾತ್ರೆ ಮುಗಿದಾದ್ಮೇಲೆ ಕೆಲ್ಸಕ್ಕೆ ಹಾಕ್ತಿವಿ. ಓಕೆ, ಫೈನ್. ಈಗ ಇದು ಕೊಡ್ತೀರಾ ಸರ್ ಹಾಗಾದ್ರೆ? ಇಲ್ಲ ಸರ್, ಇದೊಂದು ತಿಂಗಳು ಬಿಟ್ಕೊಂಡು ಜಾತ್ರೆ ಮುಗಿದಾದ್ಮೇಲೆ ಕೊಡ್ತೀವಿ. ಯಾವ್ದು ಸಿಹಳ್ಳಿ ಜಾತ್ರೆ? ಸಿಹಳ್ಳಿ ಮುಗಿದಾದ್ಮೇಲೆ ಕೊಡ್ತೀವಿ. ಈಗ ನಾಳೆ ಬೇಬಿಗೆ ಹಾಕ್ಬೇಕು. ಓಕೆ, ನಾಳೆ ಬೇಬಿಗೆ ಹಾಕ್ತಾವೆ. ಅಕಸ್ಮಾತ್ ರೇಟ್ ಹೇಳಿದ್ರೆ ಏನ್ ರೇಟ್ ಕೊಟ್ ಮಾಡ್ಬೋದು ಸರ್ ನೀವು? ಸರ್ ಏನ್ ರೇಟ್ ಏನ್ ಇನ್ನು ಹೇಳಿಲ್ಲ. ನಾವು 3.5 ಲಕ್ಷ ಹೇಳ್ತಾವಿ ಸರ್. 3.5 ಹೇಳ್ತಾವೆ. ಬಟ್ 3.5 ಮೇಲೆ ಬಂದ್ರೆ ಬಿಡ್ತೀರಾ? ಒಂಚೂರು ಹೆಚ್ಚಿಗೆ ಬಂದು ಕೊಡ್ತೀವಿ ಸರ್. ಓಕೆ, ಅಕಸ್ಮಾತ್ ಕೊಟ್ಬಿಟ್ರೆ ಇಲ್ಲೇ ನಿಯರ್ ಬೈ ತಗೋತೀರಾ ಜಾತ್ರೆಯಲ್ಲಿ? ಇಲ್ಲ ಸರ್, ಇದು ಮುಗಿದಾದ್ಮೇಲೆ ತಗತೀವಿ. ಈಗ ತಗಿಲ್ಲ, ಮುಗಿದಾದ್ಮೇಲೆ ತೆಗಿತೀವಿ. ಓಕೆ, ಫೈನ್ ಸರ್. ಈಗ ಜಾತ್ರೆ ಟೈಮ್ ಅಂದ್ಮೇಲೆ ನೀವು ಏನೆಲ್ಲ ಮೇವ್ ಹಾಕ್ತೀರಾ ಸರ್ ಜಾತ್ರೆ ಟೈಮು? ಜಾತ್ರೆ ಟೈಮಲ್ಲಿ ಸರ್ ಏನಿಲ್ಲ, ತಿಂಡಿ ಒಣಲ್ ಬಿಟ್ಟೆ, ಇನ್ನು ಹಸಿ ಏನ್ ಹಾಕಲ್ಲ. ಅಂದ್ರೆ ಬಣ್ಣ ಹಸಿ ಹಾಕಿದ್ರೆ ಬಣ್ಣ ಚೇಂಜ್ ಆಗ್ಬಿಡ್ತಾವ ಒಂದೊಂದು ದನಗಳಿಗೆ. ಹಸಿ ಏನ್ ಹಾಕಲ್ಲ, ಒಣಲ್ ಹಾಕ್ತಿವಿ. ತಿಂಡಿ ಬೆಣ್ಣೆ, ಹಾಲು, ಮೊಟ್ಟೆ ಕೊಡ್ತೀವಿ. ಡೈಲಿ ಎಷ್ಟು ಲೀಟರ್ ಹಾಲು ಕೊಡ್ತೀರಾ ಸರ್ ನೀವು? ಡೈಲಿ 1 ಲೀಟರ್ ಹಾಲು ಕೊಡ್ತೀವಿ ಸರ್. ಮೊಟ್ಟೆ ಒಂದು 2 ಮೊಟ್ಟೆ ಕೊಡ್ತೀವಿ. 2 ಮೊಟ್ಟೆ ಕೊಡ್ತೀವಿ. ಅಂದ್ರೆ ಡೈಲಿ ಕೊಡಕ್ಕಾಗಲ್ಲ. ಅದೊಂದ್ ದಿನ ಇದೊಂದ್ ದಿನ ಅದೇ ಡೈಲಿ ಕೊಟ್ಟೆ ಆರಗ್ನೆ ಮಾಡ್ಕಕ್ ಆಗಲ್ಲ. ಆಲ್ರೆಡಿ ಈಗ ಅಕಸ್ಮಾತ್ ಆತರ ಜಾಸ್ತಿ ಫುಡ್ ಕೊಟ್ರೆ ನೀವು ಡೈಜೆಷನ್ ಆಗಲ್ಲ ಅಂತಂದ್ರೆ ಅದಕ್ಕೆ ಟ್ಯಾನಿಕ್ ಅಲ್ಲಿದಲ್ಲೇ ನೀವು ಮಾಡ್ಕೋತೀರಾ? ಆಗ್ತಾ ಇರ್ತೀವಿ ಸರ್. ಓಕೆ, ಫೈನ್. ಅಕಸ್ಮಾತ್ ಇಲ್ಲ ಅಂತಂದ್ರೆ ಏನಾರು ಎಕ್ಸರ್ಸೈಸ್ ಮಾಡ್ತೀವಿ ಸರ್. ಸ್ವಿಮ್ ಎಲ್ಲ ಮಾಡಿಸ್ತೀರಾ? ಡೈಲಿ ಸ್ವಿಮ್ ಮಾಡಿಸ್ತೀವಿ, ವಾಕ್ ಬಿಡ್ತಾ ಇರ್ತೀವಿ. ಡೈಲಿ ಒಂದ್ಸಲ ವಾಕ್ ಬಿಡ್ತೀವಿ. ಡೈಲಿ ಒಂದ್ಸಲ ವಾಕ್ ಬಿಟ್ರೆ ಆರಗ್ನೆ ಆಯ್ತದೆ. ಚೆನ್ನಾಗಿ ತಿಂಡಿ ಪಂಡಿ ಚೆನ್ನಾಗಿರ್ತದೆ ಸರ್. ಫುಡ್ ಎಲ್ಲ ಚೆನ್ನಾಗಿರ್ತದೆ. ಫೈನ್ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9902320880. ಓಕೆ, ಥ್ಯಾಂಕ್ ಯು ಸರ್. ಜಾತ್ರೆ 3 ದಿನಗಳ ಕಾಲ ನಡೆದಿದೆ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ತುಂಬಾ ಜಾತ್ರೆ ಆಗಿದೆ. ಸದ್ಯಕ್ಕೆ ಒಬ್ರು ರೈತರನ್ನ ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಇಸ್ಕಂಟೇಗೌಡ ಅಂದ್ಬಿಟ್ಟು. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ಗೌಡೇನದೊಡ್ಡಿ ಸರ್. ಗೌಡೇನದೊಡ್ಡಿ ಯಾವ ತಾಲೂಕು ಬರುತ್ತೆ ಸರ್? ಮದ್ದೂರು ತಾಲೂಕು ಸರ್. ಮದ್ದೂರು ತಾಲೂಕು. ಇಲ್ಲೇ ಪಕ್ಕ ಸರ್. ಏನನ್ಸುತ್ತೆ ಸರ್, ನಿಮ್ಮ ಊರ್ ಪಕ್ಕ ಜಾತ್ರೆ ನಡೀತಾ ಇದೆ? ಪರವಾಗಿಲ್ಲ ಸರ್. ನಮ್ಮ ಈಗ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಎಲ್ಲ ಜನಗಳೆಲ್ಲ ಬಂದಿದ್ರ? ಓಕೆ, ಈಗ ಈ ಒಂದು ಜಾತ್ರೆನಲ್ಲಿ ಫೆಸಿಲಿಟೀಸ್ ವೈಸ್ ಹೋದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಫೆಸಿಲಿಟಿ ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡಿದಾರ? ನೀರು ನೆರಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ರೈತರಿಗೆಲ್ಲ ಊಟ ಎಲ್ಲ ಫ್ರೀ ಊಟ ಅಂತ? ಫ್ರೀ ಊಟ ಕೊಡ್ತಾರೆ ಸರ್. ಓಕೆ, ಕೊಡ್ತಾರೆ. ಮತ್ತೆ ಇಲ್ಲಿ ಕಮಿಟಿ ಇದೆಯಾ? ಕಮಿಟಿ ಇದೆಯಾ? ಕಮಿಟಿ ಯಾವತ್ತು ಸರ್ ಕಮಿಟಿ? ಸರ್ ಇಲ್ಲಿ ಸಂಸ್ಥೆಯಿಂದ ಮಾಡೋದು. ಪ್ರೈಸ್ ಇದೆ? ಪ್ರೈಸ್ ಇದೆ. ಓಕೆ, ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇದು 15, 10, 20 ಅಲ್ಲ, ಹಲ್ಲು ಏನಾಗಿದೆ? ಹಲ್ಲು ಸರ್ ಇದು ಕಡೆಯಲ್ಲಿ ಸರ್. ಕಡೆಯಲ್ಲ ಗೇಮೇ ಇತ್ತು ಸರ್. ಕೆಲಸ ಇತ್ತು ಸರ್. ಇದು ಗಾಡಿ ಎಲ್ಲ ಚೆನ್ನಾಗಿ ಮಾಡ್ಸಿದ್ರೆ? ಚೆನ್ನಾಗಿ ಮಾಡ್ತೀವಿ ಸರ್. ಓಕೆ, ಏನ್ ಹೇಳ್ತಾ ಇದ್ರೆ ಸರ್ ರೇಟ್? 1.5 ಸರ್. 1.5 ಸರ್. ಓಕೆ, ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? ಸರ್ ಏನು 1.5 ಕೊಟ್ಟಿದೀವಿ, ನೋಡುವ ಏನಾದ್ರೆ ಬಿಡ್ಬೋದು ಸರ್. ಓಕೆ, ಅಂದ್ರೆ ಈಗ ಬಂದು ಕೇಳ್ತಾ ಇದಾರೆ? ಇಲ್ಲಿ ಕೇಳ್ತಾ ಇದಾರೆ. ಈಗ ನೀವು ನಿಮ್ಮ ರೇಟಿಗೆ ಬರ್ತಾ ಬರ್ತಾ ಇಲ್ಲ? ನಮ್ಮ ರೇಟಿಗೆ ಬರ್ತಾ ಇಲ್ಲ ಸರ್. ನಿಮ್ಮ ರೇಟಿಗೆ ಇನ್ನ ಬಂದಿಲ್ಲ? ನಿಮ್ ರೇಟಿಗೆ ಬಂದ್ರೆ ಬಿಡ್ತೀವಿ ಸರ್. ಅಕಸ್ಮಾತ್ ಇನ್ ಕೇಸ್ ಏನಾರು ಕೊಟ್ಬಿಟ್ರೆ ನೀವು ಎಲ್ಲಿ ತಗೋತೀರಾ ಸರ್? ಅಕಸ್ಮಾತ್ ಇಲ್ಲಿ ಏನಾರು ಕೊಟ್ಬಿಟ್ರೆ ಸರ್ ನೆಕ್ಸ್ಟ್ ಎಲ್ಲಿ ತಗೋತೀರಾ ಅಂತ? ಸರ್ ಏನು ಮುಂದೆ ಜಾತ್ರೆಗಳು ಇರ್ತಾವೆ, ಬೇಬಿ ಜಾತ್ರೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀರಾ? ಓಕೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಸರ್ ಹೇಳ್ತೀವಿ ಸರ್. ಹೇಳಿ. 84 95 01 76 45. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಹರ್ಷ. ಅವರೇ ಎಲ್ಲಿಂದ ಬರ್ತಾ ಇರೋದು? ನಾನು ಬೊಪ್ಸಮುದ್ರ. ಯಾವ ತಾಲೂಕು? ಮಂಡ್ಯ ಜಿಲ್ಲೆ. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ.
ಓಕೆ, ಅಂದ್ರೆ ಫೆಸಿಲಿಟೀಸ್ ವೈಸ್ ಎಲ್ಲ ಚೆನ್ನಾಗಿದೆ. ನೀರೆಲ್ಲ ಇಲ್ಲೇ ಕೊಡ್ತಾ ಇದಾರೆ ಸರ್. ಅಂದ್ರೆ ಈಗ ನಾನು ನೋಡಿದೆ 2 ಗಂಟೆಗೆ ಒಂದು ಈ ತರ ಡ್ರಮ್ ಇಟ್ಟಿರ್ತಾರೆ. ಡ್ರಮ್ ಇಟ್ಟಿರ್ತಾರೆ, ಬೆಳಗ್ಗೆ ಸಂಜೆ ಫಿಲ್ ಮಾಡ್ತಾರೆ. ಓಕೆ, ಫಿಲ್ ಮಾಡ್ತಾ ಇದ್ದಾರೆ. ಅದ್ ಬಿಟ್ರೆ ಫ್ರೀ ಊಟ ಎಲ್ಲ? ಊಟ ಎಲ್ಲ ಇಲ್ಲೇ ದಾಸೋಹದಲ್ಲಿ ಇದೆ, ಹಾ, ಫ್ರೀ ಕೊಟ್ಟಿದ್ದಾರೆ ಸರ್. ಫ್ರೀ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ ಫೈನ್. ಈಗ ನೀವು ಎಷ್ಟೊತ್ತೆ ರಾಸುಗಳನ್ನ ತಗೊಂಡ್ ಬಂದಿದ್ದೀರಾ? ಒಂದೇ ಜೊತೆ ಸರ್. ಒಂದೇ ಜೊತೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇನ್ನೂ ಅಲ್ಲಾಗಿಲ್ಲ ಸರ್. ಹಾಲಲ್ಲ. ಹ್ಮ್. ಎಷ್ಟು ತಿಂಗಳು ಕರುಗಳು? 2 ವರ್ಷ. 2 ವರ್ಷ. ಏನ್ ಹೇಳ್ತಿದ್ದೀರಾ ರೇಟು? ಸರ್ 1.25 ಸರ್. 1.25. ಕೆಲಸ ಎಲ್ಲ ಮಾಡಿಸಿದಿರಾ ಇಲ್ಲ ಈಗ ಕಲಿಸ್ತಾ ಇದ್ದೀರಾ? ಎಲ್ಲ ಕಲ್ಸಿದೀವಿ ಸರ್. ಕಲ್ಸಿದಿರಾ? ಗಾಡಿ ಗಿಡಿ ಗಾಡಿ ಉಳ ಕುಂಟೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಈಗ ಇದು ಬಿಟ್ರೆ ಮನೆಯಲ್ಲಿ ಕೊಡುವಂತದ್ದು ಏನಾದ್ರು ಇದೆಯಾ? ಇಲ್ಲ ಇಲ್ಲ ಸರ್. ಇದೊಂದೇ ಜೊತೆ? ಮನೆಯಲ್ಲಿ ಒಂದ್ ಜೊತೆ ಸಾಕ್ತೀರಾ ನೀವು ಯೂಶಲಿ? ಇದನ್ನ ಏನ್ ಕೊಡಲ್ಲ ಸರ್, ಅದೇ ಪ್ರೈಸ್ಗೋಸ್ಕರ ಹಾಕೊಂಡ್ಬಂದೆ. ಅಂದ್ರೆ ಕಮಿಟಿಗೋಸ್ಕರ? ಕಮಿಟಿ. ಓಕೆ ಫೈನ್, ಒಳ್ಳೇದಾಗ್ಲಿ. ನನ್ನ ಕಡೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ ಫೈನ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9380704201. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು, ಹನುಮನ್ ನಗರದಲ್ಲಿ ನಡೆದಿರತಕ್ಕಂಥ ದನಗಳ ಜಾತ್ರೆನಲ್ಲಿ ರೈತರು ಈ ಥರ ವಿಜೃಂಭಣೆಯಿಂದ ತಮ್ಮ ಗೊಂತುಗಳನ್ನ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮದುವೆ ಮನೆಯಲ್ಲಿ ರಿಸೆಪ್ಷನ್ ಯಾವ ಥರ ಮಾಡ್ತಾರೆ ನವ ವಧುವಿಗೆ. ಸೊ ಆ ರೀತಿ ಒಂದು ರಿಸೆಪ್ಷನ್ ಮಾದರಿಯಲ್ಲೇ ಮಾಡಿದ್ದಾರೆ. ನಾನು ಇವರನ್ನ ಮಾತಾಡಿಸಿದ್ದೆ, ಶೆಟ್ಟಳ್ಳಿಯವರು, ಬೊಮ್ಮೇಗೌಡರು ಅಂತ ಅಂದ್ಬಿಟ್ಟು. ಸೊ ಅವರ ಒಂದು ಗೊಂತು ತುಂಬ ಒಂದು ಅದ್ಭುತ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲೆಕ್ಸ್ ಎಲ್ಲ ಹಾಕ್ಕೊಂಡು ಇವ್ರಿಗೆ ರೈತರಿಗೆ ಹೇಳ್ಬೇಕು ಅಂತಂದರೆ ಇದೊಂಥರ ಹಬ್ಬದ ಮಾದರಿ. ಸೊ ಹಾಗಾಗಿ ಈ ಒಂದು ಶಿವರಾತ್ರಿ ಜೊತೆಗೆ ಒಂದು ದನಗಳ ಜಾತ್ರೆನೂ ಕೂಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಹನುಮಂತ ನಗರದಲ್ಲಿ ನಡೀತಕ್ಕಂಥ ಏನೊಂದು ದನಗಳ ಜಾತ್ರೆನಲ್ಲಿ ಮತ್ತೊಬ್ಬರು ರೈತರು ಈಗ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಹೇಮಂತ್ ಕುಮಾರ್ ಗುತ್ಲು, ಮಂಡ್ಯ. ಗುತ್ಲು. ಸರ್ ಏನನ್ಸುತ್ತೆ ಜಾತ್ರೆ? ಚೆನ್ನಾಗಿ ಮಾಡ್ತಾವ್ರೆ. ಚೆನ್ನಾಗಾಗುತ್ತಾ? ಚೆನ್ನಾಗೈತೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ? ಚೆನ್ನಾಗೈತೆ. ಗುತ್ಲಿ ಚೆನ್ನಾಗಿ ಮಾಡವ್ರೆ. ಚೆನ್ನಾಗಿ ಮಾಡಿದಾರೆ. ಊಟ ಗೀಟ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿ. ಓಕೆ, ನೀವು ಯಾವೆಲ್ಲ ಜಾತ್ರೆಗೆ ಹೋಗ್ತೀರಾ ಸರ್? ಕೆಂಗಲ್ ಹೋಗಿದೆ ಸರ್. ಹಾ, ಕೆಂಗಲಲ್ಲಿ ಪುಷ್ಪೇಜ್ ಆಯ್ತು ಸರ್, ಆರಲ್ಲಿ. ಓಕೆ, ಇದು ಆರಲ್ಲ? ಇದು ಆರಲ್ಲಿ 2 ಇದು ಏನು ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ? ಕಬ್ಬೆಲ್ಲ ಹೊಡೆದಿವಿ ಸರ್. ಕಬ್ಬೆಲ್ಲ ಹೊಡೆದಿದ್ರು ಸರ್? ಮ್ಯಾಕ್ಸಿಮಮ್ ಎಷ್ಟು ಹೊಡೆದಿದ್ರ? ಎಷ್ಟು ಹೊಡೆದಿದ್ರ ಕಬ್ಬು? ನಾವು 250 ಟನ್ ಕಬ್ಬು ಹೊಡೆದಿವಿ. 250? ಇದ್ರಲ್ಲೇ ನಮ್ ಸ್ವಂತ ನಮ್ ಕಬ್ಬು. ಈಗ ನೀವು ಅದ್ ಬಿಟ್ಟು ಬೇರೆಯವ್ರಿಗೂ ಬಾಡಿಗೆಗೆಲ್ಲ ಹೋಗ್ತೀರಾ? ಈಚೆಲ್ಲ ಏರ್ ಹಾಕ್ತಿವಿ. ಒಟ್ನಲ್ಲಿ ಚೆನ್ನಾಗಿ ದುಡಿಮೆ ಚೆನ್ನಾಗಿ ಎಲ್ಲ ಮಾಡೋದು ಎಲ್ಲ ಮಾಡಿಸ್ಕೊತಾರೆ. ಈಗ ದುಡಿಮೆ ಎತ್ಕೊಳ್ಳೆ ಅಂದ್ರೆ ಈಗ ಸ್ವಲ್ಪ ಚೆನ್ನಾಗಿ ನೋಡ್ಕೋತೀರ ಹಂಗಾದ್ರೆ? ಕಬ್ಬನ್ ಗಾಡಿ ಅಂತಂದ್ರೆ ಮೇವು ಏನೆಲ್ಲ ಹಾಕ್ತಿದ್ರ? ಮಾಮೂಲಿ ರವೆ ಬೂಸ, ಎಲೆ ಬೂಸ, ಕಡಲೆ ಒಟ್ಟು, ಹತ್ತಿ ಬೀಜ, ಹಿಂಡಿ ಎಲ್ಲ ಹಾಕ್ತಿವಿ. ಈಗ ಹತ್ತಿ ಬೀಜ ಹಾಕೋದ್ರಿಂದ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ, ನಿಜನಾ? ಸರ್. ಹಾಲು ಹಾಕ್ತಿವಿ ಡೈಲಿ 3 ಲೀಟರ್ ಹಾಲು ಹಾಕ್ತಿವಿ. ಓಕೆ, ಮೊಟ್ಟೆ ಹಾಕಲ್ಲ ಈಗ. ಮೊಟ್ಟೆ ಹಾಕಲ್ಲ ಅಲ್ಲ? ಈಗ ನಾನು ಕೇಳಿದ್ನಲ್ಲ, ಹತ್ತಿ ಬೀಜ ಹಾಕೋದ್ರಿಂದ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ, ನಿಜನಾ? ನಿಜ ಸರ್. ನಿಮ್ಗೆ ರಿಸಲ್ಟ್ ಬಂದಿದ್ಯಾ? ರಿಸಲ್ಟ್. ಓಕೆ, ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ಇವರೇ ಮಕ್ಕಳು. ಈಗ ಇದೇ ಒಂಥರ ಫ್ಯಾಮಿಲಿ ಇದ್ದಂಗೆ, ಸೆಕೆಂಡ್ ಫ್ಯಾಮಿಲಿ. ಬೆಟ್ಟಕ್ಕೆ ಹೋಗಿ ಸರ್, ನರಸಿಂಹಸ್ವಾಮಿ ಬೆಟ್ಟ. ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಏನ್ ಪ್ರೈಸ್ ಆಯ್ತಾ? ಪುಷ್ಪೇಜ್ ಆಯ್ತು ಅಲ್ವೇ? ಅಲ್ಲೂ ಆಗಿದ್ಯಾ? ಓಕೆ ಓಕೆ ಓಕೆ, ಎಲ್ಲ ಕಡೆ ಪ್ಲೇಸ್ ಮಾಡ್ತಾ ಇದೆ. ಓಕೆ, ಇಲ್ಲೂ ಆಗ್ಲಿ. ನಾಳೆ ಬೇಬಿಗೆ ಹೋಯ್ತಾ ಇದೆ ಸರ್. ಓಕೆ, ಇಲ್ಲೂ ಆಗ್ಲಿ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಬೇಬಿನಲ್ಲೂ ಆಗ್ಲಿ. ಏನ್ ಹೇಳ್ತಿದ್ದಾರೆ ರೇಟ್? 4 ಲಕ್ಷ ಹೇಳ್ತಾರೆ. 4 ಲಕ್ಷ ಫೈನಲ್? ಫೈನಲ್ ಕೊಡೋದಿಲ್ಲ ಸರ್, ಸುಮ್ಮನೆ ಹೇಳ್ತಿದ್ದಾರೆ. ಅಂದ್ರೆ ಈ ರೇಟ್ ಕಟ್ತಾ ಇದಾರೆ ಅಷ್ಟೇ, ಬಟ್ ನಿಮ್ ಕೊಡಕ್ ಮನ್ಸಿಲ್ಲ ಸರ್. ಓಕೆ, ಹಾಗಾದ್ರೆ ಅಕಸ್ಮಾತ್ ಕೊಡುವಂತದ್ದು ಯಾವಾಗ ಕೊಡ್ತೀರಾ ಸರ್? ಹಂಗಾದ್ರೆ ಜಾತ್ರೆ ಎಲ್ಲ ಆದ್ಮೇಲೆ ಕೊಡ್ತೀವಿ ಸರ್. ಜಾತ್ರೆ ಎಲ್ಲ ಆದ್ಮೇಲೆ? ಅಲ್ಲಿವರೆಗೂ ಇಲ್ಲ ಕೊಡಲ್ಲ. ಓಕೆ ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9620765297. ಓಕೆ, ಥ್ಯಾಂಕ್ ಯು. ನೋಡ್ರಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪುಟ್ಟಗೌಡ. ಪುಟ್ಟೇಗೌಡ್ರು ಎಲ್ಲಿಂದ ಬರ್ತಾ ಇದ್ರ? ಸೂನ್ಗಳಿಂದ. ಸೂನ್ಗಳಿ ಜಾತ್ರೆಗೆ ಹಾಕೊಂಡ್ಬಂದಿದ್ದೀವಿ. ಓಕೆ, ಏನ್ ಅನ್ಸ್ತಾ ಇದೆ ಜಾತ್ರೆ? ಚೆನ್ನಾಗಿ ಮಾಡ್ಬೇಕು ಅನಿಸ್ತಾ ಇದೆ. ಮಾಡ್ಬೇಕು ಅನಿಸ್ತದೆಯಾ? ಜಾತ್ರೆಗಳು ಮಾಡ್ಬೇಕು. ಹಾ, ನಿಮ್ ಫೋನ್ ಏನೋ ಬರ್ತದೆ, ಸೈಲೆಂಟ್ ಮಾಡ್ಕೊಳ್ಳಿ. ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಜಾತ್ರೆ ಕಟ್ಟುತ್ತಾ ಇನ್ನು ಒಂದು 2-3 ವರ್ಷ ತಪ್ಪಿಸ್ಕಲಾಗಿ ಎಲ್ಲಾ ವರ್ಷ ಬರ್ತಾ ಇದೀವಿ. ಹಾ, ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆಯಲ್ಲಿ? ಮಾಡ್ಬೇಕು, ನಮ್ಮ ಹತ್ರ ಜಾತ್ರೆ ಅಭಿವೃದ್ಧಿ ಮಾಡ್ಬೇಕು ಅನಿಸ್ತದ. ಓಕೆ, ಮಾಡಿ ಒಂದು ಹೆಸರಾಲಿ ನಮ್ಮ ಏನದಲ್ವೇ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಫೆಸಿಲಿಟೀಸ್ ವೈಸ್ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಈಗ ನೀವು ಎಷ್ಟೊತ್ತೆ ತಗೊಂಡ್ಬಂದಿದ್ರೆ ಇಲ್ಲಿಗೆ ರಾಸು? ಯಾವಾಗ ಈಗ 2 ಜೊತೆ ತಂದಿದ್ದೀವಿ. 2 ಒಂಟಿ 1 ಜೊತೆ ತಂದಿದ್ದೀವಿ. 2 ಒಂಟಿ 1 ಜೊತೆ ತಂದಿದ್ದೀರಾ? ಇದಕ್ಕೆ ಏನೆಲ್ಲ ಆಗಿದೆ? ಕಡಿಬಿದ್ದಿದೆ ಈಗ 1 4 ತಿಂಗಳಲ್ಲಿ. ಕಡೆ ಬಿದ್ದಿದ್ಯಾ? ಏನ್ ಹೇಳ್ತಿದ್ದೀರಾ ರೇಟ್? ನಮಗ್ 3.5 ಲಕ್ಷ ಆಗಿದೆ. ನಿಮ್ಗೆ 3.5 ಆಗಿದೆ?
ಓಕೆ ಏನ್ ಗೇಮ್ ಐತಾ ಶೋಕಿ ಐತಾ ಗೈತಾ ಇದ್ದು ಈಗ ಒಂದು 4 ತಿಂಗಳಿಂದ ಕೆಲಸ ಬಿಟ್ಟಿದ್ದೇವೆ. ಕೆಲಸ ಬಿಟ್ಟಿದ್ದೀರಾ? ಹಾ. ಕೊಂಬೆಲ್ಲ ಮಾಡಿಸಿದ್ರೆ ಈಗ ರೀಸೆಂಟ್ ಆಗಿ? ಈಗ ಒಂದು 3 ತಿಂಗಳಲ್ಲಿ ಮಾಡಿಸ್ತಾ ಕುಂಬ. ಓಕೆ. ಈಗ ಕುಂಬಾಡ್ಸೋರು ಮತ್ತೆ ಲಾಲಾ ಬಿಟ್ಟವ್ರು ಸ್ವಲ್ಪ ಕಡಿಮೆ ಆಗ್ಬಿಟ್ಟವ್ರಲ್ವಾ? ಕಡಿಮೆ ಆಗಿದ್ದಾರೆ. ಡಿಮ್ಯಾಂಡು ಹಾ. ಕುಂಬೋಡಿಗಳು ಮಸ್ತಾನಾಗಿದ್ದಾರೆ. ಹಾ. ಆದ್ರೆ ಬಲಿಂಶ ಅಂದ್ರೆ ಸಮಯಕ್ಕೆ ಸಿಗೋದಿಲ್ಲ. ಸಮಯಕ್ಕೆ ಸಿಕ್ಕೋಲ್ಲ. ಅಂದ್ರೆ ಈ ಜಾತ್ರೆ ಟೈಮಲ್ಲಿ ಸಖತ್ ಸಖತ್ತು ಬಿಸಿ ಓಕೆ ಡಿಮ್ಯಾಂಡ್ ಏನೋ ಹಿಡ್ಕೊಂಡು ಮಾಡಿಸ್ಬೇಕು. ಓಕೆ ಫೈನ್. ಈಗ ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಇನ್ನು ನಾವು ಯಾರಿಗೂ ಏನು ಹೇಳಿಲ್ಲ, ಬಂದು ಕೇಳಿದ್ರೆ ಕೊಡ್ತೀವಿ. ಈಗ ನಮಗೆ ಈಗ ಅಕಸ್ಮಾತ್ ನೋಡೋರು ಏನಾದ್ರು ಎಷ್ಟು ರೇಟ್ ಅಂತ ಕೇಳಿದ್ರೆ ಏನ್ ನಾವು 3.5 ಲಕ್ಷ ಆಗದೆ ಅಂತ ಹೇಳೋದು. ನಾನು ತಂದಿರೋ ಅಷ್ಟೇ ಹೇಳೋದು. ಅದಾದ್ಮೇಲೆ ನೋಡ್ಬೇಕು. ಆಮ್ಯಾಗ ಬಂದಾಗ ಏನ್ ಬೆಲೆಗೆ ನಮ್ಗೆ ಗುರಿ ಬರ್ತದೆ ಮಾರೋಣ. ಓಕೆ ಫೈನ್. ಫೋನ್ ನಂಬರ್ ಹೇಳ್ತೀರಾ ತಮ್ದು? ನೀವೇ ತಗೋಬೇಕು ಸರ್, ನನಗೆ ಹೇಳಕ್ ಬರಲ್ಲ ಸರ್. ಈಗ ಒಂಟಿ ಅಂತ ಹೇಳಿದ್ರಲ್ಲ, ಹಾ ಇದೇನಾ? ಹಾ ಇದು ಒಂಟಿ ಕಡ್ಸ ಏನು? ಓರಿ ಓರಿ ಕಸಿ ಮಾಡಿಸ್ಬಿಟ್ಟಿದೀನಿ. ಸಾರಿ ಬೀಜ್ ಓರಿ. ಹೋದ ವರ್ಷ ಬೀಜದ ಮೇಲೆ ಎಲ್ಲಾ 4 ಜಾತ್ರೆ ಬಿಟ್ಟು ಪ್ರೈಸ್ ಮಾಡ್ತು. ಹಾ. ಈ ವರ್ಷ ಕಸಿ ಮಾಡಿಸ್ಬಿಟ್ಟು ಕೂಟ ಹಾಕ್ಬೇಕು ಅನ್ಬಿಟ್ಟು ಕಸಿ ಮಾಡಿಸ್ದೆ. ಓಕೆ ಏನೆಲ್ಲಾಗಿದೆ? ಎರಡಲ್ಲಿಗೆ ಈಗ ಒಂದ್ 15-20 ದಿನದಿಂದ ಬಿದ್ದಿದೆ. ಓಕೆ ಅಂದ್ರೆ ಈಗ ಇಡೇ ಹೊಡ್ಸ್ಬಿಟ್ಟಿದ್ರ? ಗಿಡ ಮಾಡಿಸ್ಬಿಟ್ಟಿದೀನಿ. ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ಇದಕ್ಕೆ ರೇಟ್? ಇದಕ್ಕೆ 9 ಲಕ್ಷ ಹೇಳಿದೆ. ಹಾ. 5.5 ಲಕ್ಷ ಕೇಳಿದ್ರು. ಹಾ. ಅವ್ರಿಗೂ ನಮ್ಗೂ ವ್ಯಾಪಾರ ಸರೋನಿಲ್ಲ, ಕೊಡ್ನಿಲ್ಲ ಸರ್. ಇದೇನ್ ಬೀಜ್ ಓರಿ ಮಾಡೋಣ ಅಂತಾನ ಇದು? ಇದನ್ನು ಕಸಿ ಮಾಡಿಸ್ಬೇಕು ತಗೊಂಡಿದ್ದೀನಿ ಈಗ 1-3 ತಿಂಗಳಲ್ಲಿ. ಓಕೆ ಏನ್ ಹೇಳ್ತಿದ್ರೆ ಇದಕ್ಕೆ? ಇದು ನಾವು 50,000ಕ್ಕೆ ತಂದಿದ್ದೀನಿ ಸರ್. ಈಗ ಕೊಟ್ರೆ ಎಷ್ಟು ಕೊಡ್ಬೋದು? ವ್ಯಾಪಾರ ಬಂದಾಗ ಕೊಡೋದು. ಹಾ. ಇದಕ್ಕೇನು ಇನ್ನು ಏನು ಹೇಳಿಲ್ಲ. ಓಕೆ. ಈಗ ತಮ್ಮ ಫೋನ್ ನಂಬರ್ ನನಗೆ ಬೇಕಾಗಿತ್ತು. ಏನ್ ಮಾಡೋದು? ಇವರ ಫೋನ್ ನಂಬರ್ ಬಂದ್ಬಿಟ್ಟು ಮತ್ತೊಮ್ಮೆ ಹೇಳ್ತೀನಿ, 9945194308 ಇದು ಇವರ ಫೋನ್ ನಂಬರ್ ಆಗಿರುತ್ತೆ. ಸೊ ನಿಮ್ಗೇನಾದ್ರೂ ಇವರ ರಾಸುಗಳು ಬೇಕು ಅಂತಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ.